ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಅಂತ ಏನಿಲ್ಲ, ಒಂದು ಎಕ್ಸಾಂಪಲ್. ಓಕೆ, ನನಗೆ ರೆಗ್ಯುಲರ್ ಪೀರಿಯಡ್ ಇದೆ, ಬಟ್ ಕನ್ಸೀವ್ ಆಗ್ತಾ ಇಲ್ಲ. ಸೊ ಒಂದು ಫರ್ಟಿಲಿಟಿ ಟ್ರೀಟ್ಮೆಂಟ್ ತೊಗೊತಾ ಇದ್ದೀನಿ. ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಂತಂದರೆ ಲೈಕ್ ಓವಲೇಷನ್ ಇಂಡಕ್ಷನ್ ಅಂತಲೇ ಅಂದ್ಕೊಳ್ಳಿ. ಸೊ ಓವಲೇಷನ್ ಇಂಡಕ್ಷನ್ ಮಾಡ್ತಾ ಇದ್ದಾರೆ ಆ್ಯಂಡ್ ನನಗೆ ಟ್ರಿಗರ್ ಶಾಟ್ ಕೊಟ್ಟಿದ್ದಾರೆ ಓವಲೇಷನ್ ಆಗೋದಕ್ಕೆ. ಸೊ ಅದಾದಮೇಲೆ ಟ್ರಿಗರ್ ಶಾಟ್ ಆದಮೇಲೆ ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ, ಒಂದು 20 ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಆ 20 ಟ್ಯಾಬ್ಲೆಟ್ಸಲ್ಲಿ 17 ಟ್ಯಾಬ್ಲೆಟ್ಸ್ನ ತೊಗೊಂಡಿದ್ದೀನಿ. ನನ್ನ ಪೀರಿಯಡ್ ಮಿಸ್ ಆಗಿದೆ, ಆದರೆ ನಾನು ಕಿಟ್ಟಲ್ಲಿ ಚೆಕ್ ಮಾಡ್ತಾ ಇದ್ದೀನಿ, ಅದರಲ್ಲಿ ನೆಗೆಟಿವ್ ಬರ್ತಾ ಇದೆ. ಸೊ ನಾನು ಏನು ಮಾಡಬೇಕು? ಆ ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ಸ್ನ ಕಂಟಿನ್ಯೂ ತೊಗೋಬೇಕಾ ಅಥವಾ ಬಿಡಬೇಕಾ, ಏನು ಮಾಡಬೇಕು ಅನ್ನೋದು ಇವತ್ತಿನ ಪ್ರಶ್ನೆ. ಈಗ ನಿಮಗೆ ಟ್ರಿಗರ್ ಶಾಟ್ ಆದ ಮೇಲೆ ನಿಮಗೆ ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಅಂತಂದರೆ ಲೂಟಿಯಲ್ ಫೇಸ್ನ ಸಪೋರ್ಟ್ ಮಾಡೋದಕ್ಕೋಸ್ಕರ ಕೊಟ್ಟಿದ್ದಾರೆ ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ಸ್ನ. ಸೊ ಈ ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ಸ್ ಏನು ಮಾಡುತ್ತೆ ಅಂದರೆ ನಿಮ್ಮ ಎಂಡೋಮೆಟ್ರಿಯಮ್ನ ಹೆಲ್ದಿಯಾಗಿಟ್ಟು ಇಂಪ್ಲಾಂಟೇಷನ್ ಆಗೋ ಹಾಗೆ ನೋಡ್ಕೊಳ್ಳುತ್ತೆ. ಹೆಲ್ದಿ ಎನ್ವಿರಾನ್ಮೆಂಟ್, ಹೆಲ್ದಿ ಅಟ್ಮಾಸ್ಫಿಯರ್ ಒಳಗಡೆ ಇರೋ ಹಾಗೆ, ಯೂಟ್ರಸ್ ಒಳಗಡೆ ಗರ್ಭಾಶಯದ ಒಳಗಡೆಗೆ ಚೆನ್ನಾಗಿ ಹೆಲ್ದಿಯಾಗಿರೋ ಅಂತಹ ಎಂಡೋಮೆಟ್ರಿಯಮ್ ಇರೋ ಹಾಗೆ ನೋಡ್ಕೊಳ್ಳುತ್ತೆ ಪ್ರೊಜೆಸ್ಟ್ರಾನ್. ಓಕೆ, ಹೆಲ್ದಿ ಎನ್ವಿರಾನ್ಮೆಂಟ್, ಯೂಟ್ರಸ್ ಒಳಗಡೆ ಹೆಲ್ದಿ ಎನ್ವಿರಾನ್ಮೆಂಟ್ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಓಕೆ, ಸೊ ಹಾಗಾಗಿ ಈ ಪ್ರೊಜೆಸ್ಟ್ರಾನ್ ಹಾರ್ಮೋನ್ನ ಕೊಟ್ಟಿರ್ತಾರೆ. ಸೊ ಇದು ಇಂಪ್ಲಾಂಟೇಷನಿಗೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಅರ್ಲಿ ಪ್ರೆಗ್ನೆನ್ಸಿನ ಸಪೋರ್ಟ್ ಮಾಡುತ್ತೆ ಪ್ರೊಜೆಸ್ಟ್ರಾನ್ ಹಾರ್ಮೋನು. ಸೊ ಹಾಗಾಗಿ ನಮಗೆ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಆದರೆ ಪೀರಿಯಡ್ ಮಿಸ್ ಆಗಿದೆ, ಕಿಟ್ಟಲ್ಲಿ ನೆಗೆಟಿವ್ ಬಂದಿದೆ. ಕಿಟ್ಟಲ್ಲಿ ನೆಗೆಟಿವ್ ಬಂದಿದೆ ಅಂದರೆ ಅರ್ಥ ನಾನು ಕನ್ಸೀವ್ ಆಗಿಲ್ಲ ಅಂತ. ಕನ್ಸೀವ್ ಆಗಿಲ್ಲ ಅಂದಮೇಲೆ ಪ್ರೊಜೆಸ್ಟ್ರಾನ್ ಏನಕ್ಕೆ ತಗೊಳ್ಳೋದು? ಅದನ್ನು ಸ್ಟಾಪ್ ಮಾಡಿದ್ರೆ ಆಗುತ್ತೆ ಅಲ್ವಾ ಅಂತಂತ ಹೇಳಿ ಪ್ರಶ್ನೆ ಬರುತ್ತೆ. ಅಬ್ರಪ್ಟ್ ಆಗಿ ಯಾವುದೇ ಕಾರಣಕ್ಕೂ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಟ್ಯಾಬ್ಲೆಟ್ಸ್ನ ತಗೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬೇಡಿ. ನಿಮಗೆ ರೆಗ್ಯುಲರ್ ಪೀರಿಯಡ್ಸ್ ಇರಲಿ ಅಥವಾ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರಲಿ, ಯಾವುದೇ ಥರನಾದಂಥ ಪೀರಿಯಡ್ಸ್ ಇರಲಿ, ಡಾಕ್ಟರ್ನ ಕನ್ಸಲ್ಟ್ ಮಾಡೋವರೆಗೂ ಯಾವುದೇ ಕಾರಣಕ್ಕೂ ನೀವು ಪ್ರೊಜೆಸ್ಟ್ರಾನ್ ಹಾರ್ಮೋನ್ ತಗೊಳ್ಳೋದನ್ನು ನಿಲ್ಲಿಸ್ಕೊಡೋದು. ಓಕೆ, ಯಾಕೆ ಅಂತಂದರೆ ನಿಮಗೆ ಬಂದಿರೋ ಕಿಟ್ ರಿಸಲ್ಟ್ಸು, ಪ್ರೆಗ್ನೆನ್ಸಿ ಕಿಟ್ ರಿಸಲ್ಟ್ಸು ಫಾಲ್ಸ್ ರಿಸಲ್ಟ್ಸ್ ಕೂಡ ಆಗಿರಬಹುದು. ನೀವು ಹೇಗೆ ಟೆಸ್ಟ್ ಮಾಡಿದ್ದೀರಾ, ಯಾವಾಗ ಟೆಸ್ಟ್ ಮಾಡಿದ್ದೀರಾ ಅನ್ನೋ ಆಧಾರದ ಮೇಲೆ ನಿಮ್ಮ ಕಿಟ್ ರಿಸಲ್ಟ್ಸು ಡಿಪೆಂಡ್ ಆಗುತ್ತೆ. ಓಕೆ, ಫಾಲ್ಸ್ನೂ ಇರ್ಬೋದಲ್ವಾ. ಟ್ರೂ ಇದ್ರಂತೂ ಆಯಿತು, ಆದರೆ ಫಾಲ್ಸ್ ರಿಸಲ್ಟ್ಸ್ ಕೂಡ ಇದ್ದಿರಬಹುದು. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ತೊಗೊಳ್ಳೋದನ್ನು ನಿಲ್ಲಿಸಬೇಡಿ. ಆ್ಯಂಡ್ ಇನ್ನೊಂದು ಪಾಯಿಂಟ್ ಏನಂದರೆ, ಪ್ರೊಜೆಸ್ಟ್ರಾನ್ ಹಾರ್ಮೋನಿಂದ ನಿಮ್ಮ ಪ್ರೆಗ್ನೆನ್ಸಿ ಕಿಟ್ ರಿಸಲ್ಟ್ಸು ಯಾವುದೇ ಕಾರಣಕ್ಕೂ ಅಲ್ಟರ್ ಆಗೋದಿಲ್ಲ. ನೆಗೆಟಿವ್ ಬರೋ ಅಂತಹ ರಿಸಲ್ಟು ಪಾಸಿಟಿವ್ ಬರೋದಿಲ್ಲ, ಜಸ್ಟ್ ಬಿಕಾಸ್ ನೀವು ಪ್ರೊಜೆಸ್ಟ್ರಾನ್ ಹಾರ್ಮೋನ್ ತೊಗೋತಾ ಇದ್ದೀರಾ ಅಂತ. ಓಕೆ, ಪ್ರೊಜೆಸ್ಟ್ರಾನ್ ಹಾರ್ಮೋನಿಂದ ಕಿಟ್ ರಿಸಲ್ಟ್ಸು ವೇರಿ ಆಗೋದಿಲ್ಲ, ಚೇಂಜ್ ಆಗೋದಿಲ್ಲ, ಆಲ್ಟರ್ ಆಗೋದಿಲ್ಲ. ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಕೊಟ್ಟಿರೋದು ನಿಮ್ಮ ಗರ್ಭಾಶಯದ ಒಳಗೆ ಚೆನ್ನಾಗಿರೋಂತಹ ಹೆಲ್ದಿ ಆಗಿರೋಂತಹ ಅಟ್ಮಾಸ್ಫಿಯರ್ ಇರಲಿ, ಇಂಪ್ಲಾಂಟೇಷನ್ಗೆ ಹೆಲ್ಪ್ ಆಗುವಂತಹ ಒಳ್ಳೆ, ಈಗ ಕೆಟ್ಟದಾಗಿ ವಾಸನೆ ಬರ್ತಾ ಇರೋದು ಅಥವಾ ಅಸ್ತವ್ಯಸ್ತವಾಗಿರೋದು ಮನೆ ಇತ್ತು ಅಂತಂದರೆ ನಾವು ಒಳಗಡೆ ಹೋದ ತಕ್ಷಣ, ರೂಮ್ ಒಳಗಡೆ ಹೋದ ತಕ್ಷಣ ನಮ್ಗೆ ಇಷ್ಟ ಆಗುತ್ತಾ? ಇಷ್ಟ ಆಗಲ್ಲ ಅಲ್ವಾ. ಸೊ ಆ ಥರ ಮಗು ಬಂದು ಇಂಪ್ಲಾಂಟ್ ಆಗೋದಕ್ಕೆ, ಸೆಟಲ್ ಆಗೋದಕ್ಕೆ ಬೇಕಾದಂತಹ ಪೂರಕವಾದಂತಹ ವಾತಾವರಣನ ಪ್ರೊಜೆಸ್ಟ್ರಾನ್ ಹಾರ್ಮೋನು ನಿರ್ಮಿಸುತ್ತೆ. ಓಕೆ, ಸೊ ಹಾಗಾಗಿನೇ ಪ್ರೊಜೆಸ್ಟ್ರಾನ್ ಹಾರ್ಮೋನನ್ನು ಡಾಕ್ಟರ್ ಹೇಳೋವರೆಗೂ ಕಂಟಿನ್ಯೂಯಸ್ ಆಗಿ ತೊಗೊಳ್ಳಿ. ನಿಮಗೆ 20 ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಅಂತಂದರೆ ಕಂಪ್ಲೀಟ್ 20 ಟ್ಯಾಬ್ಲೆಟ್ಸ್ನ ತೊಗೊಂಡು ಆಮೇಲೆ ಡಾಕ್ಟರ್ನ ಮೀಟ್ ಮಾಡಿ. ಅಥವಾ ಈಗ ನೀವು ಆಲ್ರೆಡಿ ಒಂದ್ಸತಿ ಕಿಟ್ಟಲ್ಲಿ ಚೆಕ್ ಮಾಡಿದ್ದೀರಾ, ನೆಗೆಟಿವ್ ಬಂದಿದೆ ಅಲ್ವಾ. ಸೊ ಯಾವಾಗ ಮಾಡಿದ್ದೀರಾ, ಹೇಗೆ ಮಾಡಿದ್ದೀರಾ, ಕಿಟ್ ಯಾವ ಥರ ಇದೆ, ಅದು ಕಿಟ್ಟಲ್ಲೇ ಪ್ರಾಬ್ಲಮ್ ಕೂಡ ಇರಬಹುದು. ಓಕೆ, ಸೊ ಒಂದು 2 to 3 days ವೇಟ್ ಮಾಡಿ ಮತ್ತೆ ಕಿಟ್ಟಲ್ಲಿ ಚೆಕ್ ಮಾಡಿ. ಓಕೆ, ಸೊ ಕಿಟ್ಟಲ್ಲಿ ಚೆಕ್ ಮಾಡಿದ ಮೇಲೂ ನೆಗೆಟಿವ್ ಬಂತು ಅಂತಂದರೆ ಬೇರೆ ಯೋಚನೆ. ಇಲ್ಲ, ನಿಮಗೆ ಕಿಟ್ ಮೇಲೆ ನಂಬಿಕೆ ಇಲ್ಲ ಅಂತಂದರೆ ಬೀಟಾ HCG ಬ್ಲಡ್ ಟೆಸ್ಟ್ ಮಾಡಿಸಿ. ಸೊ ದ್ಯಾಟ್ ನಿಮಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಇಲ್ವಾ ಅನ್ನೋದು. ಓಕೆ, ಪ್ರೆಗ್ನೆಂಟ್ ಇದ್ರಿ ಅಂತಂತಂದರೆ ಟ್ಯಾಬ್ಲೆಟ್ಸ್ನ ಕಂಟಿನ್ಯೂ ಮಾಡಿ. ಪ್ರೆಗ್ನೆಂಟ್ ಇಲ್ಲ ಅಂದ್ರೂ ಕೂಡ ಟ್ಯಾಬ್ಲೆಟ್ಸ್ನ ಕಂಟಿನ್ಯೂ ಮಾಡಿ, ಡಾಕ್ಟರ್ನ ಮೀಟ್ ಮಾಡಿ, ಡಾಕ್ಟರ್ ಸ್ಟಾಪ್ ಮಾಡಿ ಅಂತ ಹೇಳಿದ ಮೇಲೆ ಟ್ಯಾಬ್ಲೆಟ್ಸ್ನ ಸ್ಟಾಪ್ ಮಾಡಿ. ಓಕೆ, ಸಪೋಸ್ ಏನಾದರೂ ನೀವು ಪ್ರೆಗ್ನೆಂಟ್ ಇದ್ದು ಟ್ಯಾಬ್ಲೆಟ್ಸ್ ಏನಾದರೂ ಬಿಟ್ಬಿಟ್ರಿ ಅಂತಂತಂದರೆ, ಏನೂ ಕಾಂಪ್ಲಿಕೇಶನ್ ಇಲ್ಲದೆ ಇರೋ ಅಂಥವ್ರಿಗೆ ಯೂಶ್ವಲ್ ಆಗಿ ಏನೂ ಆಗೋದಿಲ್ಲ. ಬಟ್ ನನ್ನಂಥವ್ರಿಗೆ ಪ್ರೊಜೆಸ್ಟ್ರಾನ್ ಸಪೋರ್ಟ್ ಬೇಕಿರುತ್ತೆ.
ಓಕೆ. ಸೊ ಅಂಥ ಟೈಮಲ್ಲಿ ಸಡನ್ನಾಗಿ ಪ್ರೊಜೆಸ್ಟ್ರಾನ್ ಸಪೋರ್ಟ್ ನಿಂತು ಹೋಯಿತು ಅಂತಂತಂದರೆ ಕನ್ಸೀವ್ ಆಗಿರೋ ಅಂಥವ್ರು ಮಗುನ ಕಳ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಓಕೆ. ಹಾಗಾಗಿ ಅಬ್ರಪ್ಟಾಗಿ ಪ್ರೊಜೆಸ್ಟ್ರಾನನ್ನು ನಿಲ್ಲಿಸಬೇಡಿ. ಪ್ಯಾರಲಲ್ ಆಗಿ ಪ್ರೊಜೆಸ್ಟ್ರಾನ್ ತಗೊಳ್ತಾನೆ 2-3 ಡೇಸ್ ಬಿಟ್ಟು ಆಮೇಲೆ ಚೆಕ್ ಮಾಡಿ, ಅಥವಾ ಬ್ಲಡ್ ಟೆಸ್ಟ್ ಮಾಡಿಸಿ ಆ ಬ್ಲಡ್ ಟೆಸ್ಟ್ ರಿಪೋರ್ಟ್ನ ಇಟ್ಕೊಂಡು ಡಾಕ್ಟ್ರ್ ಹತ್ರ ಹೋಗಿ. ಇಲ್ಲ ಅಂತಂತಂದರೆ ನೆಗೆಟಿವ್ ಬಂತು ಅಂತಂದರೆ ಕಿಟ್ ತೊಗೊಂಡು ಡಾಕ್ಟ್ರ್ ಹತ್ರ ಹೋಗಿ. ಓಕೆ. ಅದಾದಮೇಲೆ ಡಾಕ್ಟರ್ ಹೇಳಿದ ಮೇಲೆ ಸ್ಟಾಪ್ ಮಾಡಿ, ಅಲ್ಲಿವರೆಗೂ ಸ್ಟಾಪ್ ಮಾಡೋದಕ್ಕೆ ಹೋಗಬೇಡಿ. ಆ ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇರೋ ಅಷ್ಟು ದಿವಸ ನಿಮ್ಮ ಮಗು ಸುರಕ್ಷಿತವಾಗಿರುತ್ತೆ. ಓಕೆ. ನೀವು ಕನ್ಸೀವ್ ಆಗಿದ್ದರೆ. ಆ್ಯಂಡ್ ಪ್ರೊಜೆಸ್ಟ್ರಾನ್ ನೀವು ಸಪೋಸ್ ಏನಾದರೂ ಕನ್ಸೀವ್ ಆಗಿಲ್ಲ ಅಂತಂದರೆ ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ಸ್ನ ಯಾವಾಗ ಸ್ಟಾಪ್ ಮಾಡು ಅಂತ ಹೇಳಿದ್ರು ಅಂದರೆ ಡಾಕ್ಟರು, ಸ್ಟಾಪ್ ಮಾಡಿದ 7 to 10 ಡೇಸಲ್ಲಿ ನಿಮಗೆ ಪೀರಿಯಡ್ಸು ವಾಪಸ್ ಬರುತ್ತೆ. ಓಕೆ. ಸಪೋಸ್ ಏನಾದರೂ ನಿಮಗೆ ಪ್ರೀವಿಯಸ್ ಹಿಸ್ಟ್ರಿ ಇದ್ದು ಮಿಸ್ಕ್ಯಾರೇಜ್ ಆಗಿತ್ತು ಅಂತಂತನೋ, ಅಥವಾ ಲೈಕ್ PCOD ಇದೆ, ಇಲ್ಲ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದೆ, ಅಥವಾ ಈಸ್ಟ್ರೋಜನ್ ಡಾಮಿನೆನ್ಸ್ ಇದೆ, ಪ್ರೊಜೆಸ್ಟ್ರಾನ್ ಡೆಫಿಷಿಯನ್ಸಿ ಇದೆ ಅನ್ನುವಂತಹ ಈ ನಾ ಹೇಳಿರೋ ಕಂಡೀಷನ್ಸಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ ಇತ್ತು ಅಂತಂದ್ರೂ ಕೂಡ ಮೋಸ್ಟ್ ಆಫ್ ದಿ ಟೈಮು ಡಾಕ್ಟರ್ಸು ಪ್ರೊಜೆಸ್ಟ್ರಾನ್ ಕೊಟ್ಟಿರ್ತಾರೆ ನಿಮಗೆ. ಓಕೆ. ಸೊ ನಿಮಗೆ ಮಿಸ್ಕ್ಯಾರೇಜ್ ಆಗಿದೆನಾ, ಇರ್ರೆಗ್ಯುಲರ್ ಪೀರಿಯಡ್ಸ್ ಇದೆನಾ, ಅಥವಾ ಪ್ರೊಜೆಸ್ಟ್ರಾನ್ ನಿಮ್ಮ ಹಿಂದೆ ಮಿಸ್ಕ್ಯಾರೇಜ್ ಆಗಿ ಆ ಮಿಸ್ಕ್ಯಾರೇಜ್ಗೆ ಕಾರಣ ಪ್ರೊಜೆಸ್ಟ್ರಾನ್ ಡೆಫಿಷಿಯನ್ಸಿ ಆಗಿತ್ತು ಅಂತಂದ್ರೂ ಕೂಡ ಈ ಪ್ರೆಗ್ನೆನ್ಸಿನಲ್ಲಿ ಪ್ರೊಜೆಸ್ಟ್ರಾನ್ ಕೊಟ್ಟಿರ್ತಾರೆ ಡಾಕ್ಟರ್ಸ್. ಓಕೆ. ಅದೊಂದು ಸ್ಮಾಲ್ ಸಸ್ಪೆಕ್ಟ್ ಇರಬಹುದು ಅಂತ ಡಾಕ್ಟರ್ಸ್ಗೆ ಏನಾದರೂ ಅನುಮಾನ ಬಂದಿತ್ತು ಅಂತಂದರೆ ಮಿಸ್ಕ್ಯಾರೇಜ್ ಆಗಿದೆ ಅನ್ನೋದು ನೀವು ಹೇಳಿ, ಅದ್ರ ಮೇಲೆ ನಿಮ್ಗೆ ಅನುಮಾನ ಬಂದಿತ್ತು ಅಂದರೆ ಡಾಕ್ಟರ್ಗೆ, ಸೊ ಈ ಪ್ರೆಗ್ನೆನ್ಸಿನಲ್ಲಿ ನಿಮಗೆ ಪ್ರೊಜೆಸ್ಟ್ರಾನ್ ಕೊಟ್ಟಿರ್ತಾರೆ. ಓಕೆ. ಇಲ್ಲ ನಿಮಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಿರ್ಬೋದು, ಅಥವಾ PCODನೇ ಆಗಿರಬಹುದು, ಅಥವಾ ಯೂಶ್ವಲ್ ಆಗಿ PCOD ಇದ್ದಂಥವ್ರಿಗೆ ಈಸ್ಟ್ರೋಜನ್ ಡಾಮಿನೆನ್ಸ್ ಇರುತ್ತೆ, ಈಸ್ಟ್ರೋಜನ್ ಜಾಸ್ತಿ ಇರುತ್ತೆ ಅಂಥವ್ರಾಗಿರಬಹುದು. ಅದೇ ಟೈಮಲ್ಲಿ ಈಸ್ಟ್ರೋಜನ್ ಜಾಸ್ತಿ ಇದ್ದಂಥವ್ರಿಗೆ ಪ್ರೊಜೆಸ್ಟ್ರಾನ್ ತುಂಬ ಕಮ್ಮಿ ಇರುತ್ತೆ. ಸೊ ಪ್ರೊಜೆಸ್ಟ್ರಾನ್ ಇಲ್ಲ ಅಂತಂತಂದವಾಗ ಹಗಲೆಲ್ಲ ಮಿಸ್ಕ್ಯಾರೇಜ್ ಆಗೋ ಅಂಥದ್ದು ಆಗ್ತಾ ಇರುತ್ತೆ. ಸೊ ಕನ್ಸೀವ್ ಆಗೋದಕ್ಕೂ ಕಷ್ಟ, ಕನ್ಸೀವ್ ಆದಮೇಲೆ ಮಿಸ್ಕ್ಯಾರೇಜ್ ಆಗ್ತಾ ಇರುತ್ತೆ. ಸೊ ಈ ಥರ ಸಿಚುವೇಶನ್ಸ್ ಇದ್ದಾವಾಗ ಪ್ರೊಜೆಸ್ಟ್ರಾನ್ ತುಂಬಾ ಮುಖ್ಯ. ಸೊ ಯಾವುದೇ ಕಾರಣಕ್ಕೆ ನಿಮಗೆ ಯಾವುದಾದ್ರೂ ಒಂದು ಈ ಹೇಳಿರೋದ್ರಲ್ಲಿ ಯಾವುದಾದ್ರೂ ಕಂಡೀಷನ್ ಇತ್ತು ಅಂತಂತಂದರೆ ಡಾಕ್ಟರ್ ಹೇಳೋವರೆಗೂ ಪ್ರೊಜೆಸ್ಟ್ರಾನ್ ಹಾರ್ಮೋನನ್ನು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬೇಡಿ. ಪ್ರೊಜೆಸ್ಟ್ರಾನ್ ನಿಲ್ಲಿಸೋದ್ರಿಂದ ಒಂದು ವೇಳೆ ನೀವೇನಾದರೂ ಕನ್ಸೀವ್ ಆಗಿದ್ರಿ ಅಂತಂತಂದರೆ ಮಗುಗೆ ಅಫೆಕ್ಟ್ ಆಗುತ್ತೆ. ಓಕೆ. ಸೊ ಇವತ್ತಿನ ದಿವಸ ನಿಮ್ಮ ಹತ್ರ ಟ್ಯಾಬ್ಲೆಟ್ಸ್ ಖಾಲಿ ಆಗುತ್ತೆ ಅಂತಂತಂದರೆ ಆವತ್ತಿನ ದಿವಸನೇ ಡಾಕ್ಟರ್ ಹತ್ರ ಹೋಗಿ ಮೀಟ್ ಮಾಡಿ, ನಾಳೆ ಹೋಗೋಣ ಅಂತ ಬಿಡೋದಕ್ಕೆ ಹೋಗಬೇಡಿ. ಓಕೆ. ಸೊ ಪ್ರೊಜೆಸ್ಟ್ರಾನಿಂದನೇ ನನ್ನ ಮಗಳು ಉಳ್ಕೊಂಡಿದ್ದು. ಓಕೆ. 8ನೇ ತಿಂಗಳು 7 ತಿಂಗಳು 8ನೇ ತಿಂಗಳವರೆಗೂ ನಾನು ಪ್ರೊಜೆಸ್ಟ್ರಾನ್ ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ದೀನಿ. ಸೊ ಅದರಿಂದನೇ ನನ್ನ ಮಗಳು ಉಳ್ಕೊಂಡಿರೋದು. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಅಂತಂದರೆ ಎಷ್ಟು ಟ್ಯಾಬ್ಲೆಟ್ಸ್ ಕಂಪ್ಲೀಟ್ ಆದಮೇಲೆ ಡಾಕ್ಟರ್ನ ಮೀಟ್ ಮಾಡಿ. ಆ್ಯಂಡ್ ಕಿಟ್ಟಲ್ಲಿ ನೆಗೆಟಿವ್ ಬಂದಿದೆ ಅಂದ ತಕ್ಷಣವೇ ನೆಗೆಟಿವೇ ಇರುತ್ತೆ ಮೋಸ್ಟ್ ಆಫ್ ದಿ ಟೈಮ್ ಅಂತ ಏನಿಲ್ಲ. ಟೂ ಅರ್ಲಿನೂ ನೀವು ಚೆಕ್ ಮಾಡಿರಬಹುದು, ಡೈಲ್ಯೂಟೆಡ್ ಯೂರಿನಿಂದ ಚೆಕ್ ಮಾಡಿರಬಹುದು ಕಿಟ್ಟಲ್ಲಿ. ಸೊ ಅದೆಲ್ಲ ಮ್ಯಾಟರ್ ಆಗುತ್ತೆ. ಫಾಲ್ಸ್ ರಿಸಲ್ಟ್ಸ್ ಕೂಡ ಇರಬಹುದು. ಸೊ ಹಾಗಾಗಿ ಡಾಕ್ಟರ್ನ ಮೀಟ್ ಮಾಡಿ, ಡಾಕ್ಟರ್ ಹೇಳಿದ ಮೇಲೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ತೊಗೊಳ್ಳೋದನ್ನು ಸ್ಟಾಪ್ ಮಾಡಿ. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದಕ್ಕೆ ಹೋಗಬೇಡಿ. ಓಕೆ. ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.